ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾರ್ಗವಿ ತನ್ನ ತಂದೆ ಸಾವಿಗೆ JP ಮಾವ ಕಾರಣ ಇರಬಹುದಾ ಅಂತ ಹೇಳಿ ಅನುಮಾನ ಪಡ್ತಾಳೆ. ಆದರೆ ಅರ್ಜುನ್ ನನ್ನ ತಂದೆ ಆ ರೀತಿ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಆದರೆ ಅದನ್ನು ತಿಳ್ಕೊಳ್ಳೇಬೇಕು ಅಂತ ಹೇಳಿ ಭಾರ್ಗವಿ ಅದರ ಬೆನ್ನ ಹಿಂದೆ ಬಿದ್ದಿದ್ದಾಳೆ. ಇದರ ನಡುವೆ ಬೆಳಿಗ್ಗೆ ಆಗ್ತಿದ್ದಾಗೆ ವಿಕ್ಕಿ ಕುತಂತ್ರಕ್ಕೆ ಇಂದು ಭಾರ್ಗವಿ ಮತ್ತೆ ಸತ್ತಿರೋ ರವೀಂದ್ರ ಭಟ್ಕಳ್ ಅವರ ಹೆಸರು ಹಾಳಾಗ್ತದ. ಮೀಡಿಯಾದವರು ಮನೆ ಮುಂದೆ ಬಂದು ಭಾರ್ಗವಿಯನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಆ ಒಂದು ಸಮಯದಲ್ಲಿ ಭಾರ್ಗವಿ ಉತ್ತರ ಕೊಡ್ತಿದ್ದಾಗನೆ ಅಲ್ಲಿಗೆ ಬೈರ ಬರ್ತಾರ. ಬೈರ ಬಂದದ್ದೆ ಈ ರವೀಂದ್ರ ಭಟ್ಕಳ್ ಒಳ್ಳೆಯವನಲ್ಲ, ಅವನು ಕೂಡ ಜಯರಾಜ್ ಜೊತೆ ಸೇರ್ಕೊಂಡೆ ಇದನ್ನೆಲ್ಲ ಮಾಡಿರೋದು. ಜಯರಾಜ್ ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಕೋರ್ಟಿಗೆ ಕಳಿಸಿದ್ದು. ಈಗ ಅವನ ಅಕೌಂಟ್ಗೆ ಜಯರಾಜ್ ಅಂದ 10 ಲಕ್ಷ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿ ಬೈರ ಹೇಳ್ತಿದ್ದಾಗ ಈ ಕಡೆ ಭಾರ್ಗವಿ ಶಾಕ್ ಆಗ್ತಿದ್ದಾಳೆ. ಜೊತೆಗೆ ಬೈರ ಅಷ್ಟು ಮಾತ್ರ ಹೇಳುವುದಿಲ್ಲ, ಜಾನ್ಕಿ ಸಾವಾಗಿದೆ, ಜಾನ್ಕಿಯನ್ನ ಸಾಯಿಸ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ ನಿಜಕ್ಕೂ ಕೂಡ ಭಾರ್ಗವಿ ಕುಸಿದು ಹೋಗ್ತಾಳೆ. ತನ್ನ ತಂದೆ ನ್ಯಾಯ ಕೊಡಿಸಬೇಕು ಅಂತ ತನ್ನ ಜೀವವನ್ನೇ ಕಳ್ಕೊಂಡು, ಆದರೆ ಇವತ್ತು ಆ ಜೀವನೇ ಜೀವಂತವಾಗಿಲ್ವಲ್ಲ ಅಂತ ಹೇಳಿ ಭಾರ್ಗವಿ ಶಾಕ್ ಆಗ್ತಿದ್ದಾಳೆ. ಹೀಗೆ ಕುಸಿತು ಕೂತಿರ್ಬೇಕಾದ್ರೆ ಇನ್ಸ್ಪೆಕ್ಟರ್ ದುರ್ಗಾ ಎಂಟ್ರಿ ಕೊಡ್ತಾರೆ. ಇವತ್ತು ನಿನ್ನ ಒಳ್ಳೆ ತಂದೆ ನಿನ್ನನ್ನು ಇಷ್ಟು ಒಳ್ಳೆ ರೀತಿ ಬೆಳೆಸಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಏನು ಅಂತ ಗೊತ್ತಿದ್ಯಾ? ಈ ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯವನ್ನ ನೀನು ಅಮಾಯಕರಿಗೆ ಸಂತ್ರಸ್ತರಿಗೆ ನ್ಯಾಯ ಕೊಡಿಸ್ಬೇಕು ಅಂತ, ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ನ್ಯಾಯವನ್ನ ಎತ್ತಿ ಹಿಡಿಬೇಕು ಅಂತ, ಅಂಥದ್ರಲ್ಲಿ ನೀನು ಈ ರೀತಿ ಕುತ್ಕೊಂಡ್ರೆ ಹೇಗೆ ಅಂತ ಹೇಳಿ ಇನ್ಸ್ಪೆಕ್ಟರ್ ದುರ್ಗಾ ಹೇಳ್ತಿದ್ದಾಗನೆ ಭಾರ್ಗವಿ ಕೋರ್ಟ್ ಹಾಕೋಕ್ಕಾಗೋದಿಲ್ಲ, ಹಾಗಂದ್ ಮಾತ್ರಕ್ಕೆ ಸುಮ್ಮನೆ ಕೂರುವುದಿಲ್ಲ, ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಚಾಮುಂಡಿ ಅವತಾರವನ್ನ ಕಾಳಿ ಅವತಾರವನ್ನ ತಾಳ್ತಾಳ. ಅತ್ತ ಕಡೆ ರೌಡಿಗಳ ಮೇಲೆ ಅಟ್ಯಾಕ್ ಮಾಡಿದಂತ ಭಾರ್ಗವಿ ಮಕ್ಕಳನ್ನ ಕಾಪಾಡಿ ಅವರಿಗೆ ಹಿಗ್ಗಾಮುಗ್ಗ ಬಾರಿಸಿ ಇದರ ಹಿಂದೆ ಇರ್ತಕ್ಕಂಥ ಗಂಗಾ ಕಥೆಯನ್ನೇ ಮುಗಿಸುವುದಕ್ಕೆ ಭಾರ್ಗವಿ ಮುಂದಾಗ್ತಿದ್ದಾಳೆ. ಜೊತೆಗೆ ಇತ್ತ ಕಡೆ ತನ್ನ ತಂದೆ ಸಾವಿಗೆ JP ಕಾರಣ ಅಂತ ಅನ್ಕೊಂಡಿರ್ತಕ್ಕಂಥ ಭಾರ್ಗವಿ ದುರ್ಗಾಗೆ ಹೇಳಿ ಅರೆಸ್ಟ್ ಮಾಡಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗ್ತದೆ.